ದರ್ಶನ್ ವಿರುದ್ಧ ಈಗಾಗಲೇ ಸಾಕಷ್ಟು ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಅದನ್ನ ಕೋರ್ಟ್ ಮುಂದೆಯೂ ಕೂಡ ಹಾಜರುಪಡಿಸಿದ್ದಾರೆ. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಹಾಗಾದ್ರೆ ಏನೇನ್ ಸಾಕ್ಷಿಗಳಿದೆ ಅನ್ನೋದನ್ನ ಶ್ರೀಪಾದ್ ಪಾಟೀಲ್ ವಿವರಿಸಿದ್ದಾರೆ. ಬನ್ನಿ ನೋಡ್ಕೊಂಡ್ಬರೋಣ. ದರ್ಶನ್ಗೆ ಯಾಕೆ ಅಪಾಯ ಅಂತಂದ್ರೆ ಎಷ್ಟೆಷ್ಟು ಸಾಕ್ಷಿಗಳನ್ನ ಕ್ರೋಢೀಕರಿಸಲಾಗಿದೆ, ಎಷ್ಟೆಷ್ಟು ಸಾಕ್ಷಿಗಳಿದೆ, ಅಂಕಿ ಸಂಖ್ಯೆಗಳ ಸಮೇತ ಹೇಳ್ತಾ ಹೋಗ್ತೀವಿ. ಖಾಸಗಿ ಸಾಕ್ಷಿಗಳು 100, ಬರೋಬ್ಬರಿ 100. ಪ್ರತ್ಯಕ್ಷ ಸಾಕ್ಷಿಗಳು 2, ಭಾಗಶಃ ಪ್ರತ್ಯಕ್ಷ ಸಾಕ್ಷಿಗಳು ಎಷ್ಟು ಅಂತಂದ್ರೆ 5, ಮಹಜರ್ ಸಾಕ್ಷಿಗಳು ಬರೋಬ್ಬರಿ 62, ತನಿಖಾ ವರದಿ ಎಫ್ಎಸ್ಎಲ್ ರಿಪೋರ್ಟ್ 15, ತಾಂತ್ರಿಕ ಸಾಕ್ಷಿ ಅಂದ್ರೆ ಎಫ್ಎಸ್ಎಲ್ ರಿಪೋರ್ಟ್ ನ ಪ್ರಕಾರವಾಗಿ ಅಲ್ಲಿಯೂ 15, ತಾಂತ್ರಿಕ ಸಾಕ್ಷಿ ಟೆಕ್ನಿಕಲ್ ಎವಿಡೆನ್ಸ್ 4, ಬ್ಯಾಂಕ್ ಅಧಿಕಾರಿಗಳು 17, ಮ್ಯಾಜಿಸ್ಟ್ರೇಟ್ 2, ಪೊಲೀಸ್ ಅಧಿಕಾರಿಗಳು 64, ಒಟ್ಟು ಸಾಕ್ಷಿ 272. ಇವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ವೀಕ್ಷಕರೇ, ಇವರೆಲ್ಲರೂ ಬಂದು ಸಾಕ್ಷಿ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇವತ್ತಿನಿಂದ ಟ್ರಯಲ್ ಶುರುವಾಗ್ತಾ ಇದೆ. ರಿಯಲ್ ಟ್ರಬಲ್ ಅಂತ ಹೇಳಬಹುದು. ಈ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳಿಗೆ ಈ ಟ್ರಯಲ್ ಇವತ್ತಿನಿಂದ ಆರಂಭವಾಗುವಂತಹ ಸಂದರ್ಭದಲ್ಲಿ ಇವತ್ತು ಯಾರ್ಯಾರನ್ನ ಕರೆಸ್ತಾರೆ, ಯಾವ ರೀತಿ ಈ ಟ್ರಯಲ್ ಆರಂಭ ಆಗುತ್ತೆ, ಡೀಟೇಲ್ಸ್ ಏನೇನಿದೆ ಈ ಸಂದರ್ಭದಲ್ಲಿ ಅಭಿಷೇಕ್? ಈಗಾಗಲೇ ಏನು ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ಏನಿದ್ದಾರೆ ಅವರನ್ನ ಮೊದಲಿಗೆ ಇಂದು ಒಂದು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಅವರ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತಹ ಒಂದು ಅವಶ್ಯಕತೆ ಈಗ ಪ್ರಾಸಿಕ್ಯೂಷನ್ಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ವಿಸಿ ಮುಖಾಂತರ, ಅಂದ್ರೆ ಈಗಾಗಲೇ ರೇಣುಕಾ ಏನು ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ಬರು ಕೂಡ ವಿಸಿ ಮುಖಾಂತರ ಹಾಜರಾಗಲಿದ್ದಾರೆ. ಅವರ ಮುಂದೆ ಇವರು ಹೇಳಿಕೆಗಳನ್ನು ಕೊಡಬೇಕು. ಅಂದ್ರೆ ಇವರು ಏನು ಹೇಳಿಕೆಗಳನ್ನ ಸ್ಟೇಟ್ಮೆಂಟ್ ಅಲ್ಲಿ ಅದರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅದೇ ಹೇಳಿಕೆಗಳನ್ನ ನೀಡ್ತಾರಾ ಅಥವಾ ಬೇರೆ ಹೇಳಿಕೆಗಳನ್ನು ಏನಾದರೂ ನೀಡ್ತಾರಾ ಅನ್ನುವಂಥದ್ದು ಕೂಡ ಒಂದು ಕುತೂಹಲಕ್ಕೆ ಈಡು ಮಾಡಿಕೊಟ್ಟಿದೆ. ಯಾಕಂದ್ರೆ ಕೋರ್ಟ್ ಟ್ರಯಲ್ ಸಂದರ್ಭದಲ್ಲಿ ಅನೇಕ ಸಾಕ್ಷಿಗಳು ಉಲ್ಟಾ ಹೊಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಆದ್ರೆ ಇವರ ತಂದೆ ತಾಯಿ ಆಗಿರುವಂತಹ ಒಂದು ಕಾರಣದಿಂದಾಗಿ ಕರೆಕ್ಟ್ ಆಗಿ ಅವರು ಏನು ಹೇಳಿಕೆಗಳನ್ನು ನೀಡಿದ್ದಾರೋ ಅದಕ್ಕೆ ಒಂದು ಬದ್ಧರಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಮಾಫಿ ಸಾಕ್ಷಿ ಮತ್ತೆ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ, ಐ ವಿಟ್ನೆಸ್ ಅಂತ ಏನ್ ಹೇಳಲಾಗುತ್ತೆ, ಅವರನ್ನ ಸೆಕ್ಯೂರ್ ಮಾಡುವಂತಹ ಒಂದು ಕೆಲಸಗಳು ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಮಾಫಿ ಸಾಕ್ಷಿ ಅಂತ ಹೇಳಿ ಯಾರು ಅಕ್ಯೂಸ್ಗಳಿದ್ದಾರೋ ಆ ಅಕ್ಯೂಸ್ಗಳಲ್ಲಿ ಅವರು ಕಣ್ಣಾರೆ ನೋಡಿದಂತಹ ಒಂದಷ್ಟು ಮಾಹಿತಿಗಳೇನಿದೆ, ಅಂದ್ರೆ ದೃಶ್ಯಗಳೇನಿದೆ, ಅದನ್ನು ಒಪ್ಪಿಕೊಳ್ಳುವಂತಹ ಮುಖಾಂತರ ಅವರು ಮಾಫಿ ಸಾಕ್ಷಿಯಾಗಿ ಪರಿವರ್ತನೆಗೊಳ್ತಾರೆ. ಹೀಗಾಗಿ ಸದ್ಯ ಮುಂದಿನ ಹಂತದ ಇಂದು ಪ್ರಥಮ ಟ್ರಯಲ್ ಅಂತಾನೆ ಹೇಳ್ಬೋದು. ಈ ಟ್ರಯಲ್ನಲ್ಲಿ ಬಹುತೇಕ ಮಹತ್ತರವಾದಂತಹ ಒಂದು ಘಟ್ಟ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಅವರ ಮುಂದೆ, ಅಂದ್ರೆ ತನ್ನ ಮಗನ ಹಂತಕರ ಮುಂದೆಯೇ ಅವರು ಈ ರೀತಿಯಾದಂತಹ ಒಂದು ಸಾಕ್ಷಿಗಳನ್ನು ಹೇಳುವಂತಹ ಮುಖಾಂತರ ವಿಡಿಯೋ ಚಿತ್ರೀಕರಣ ಮಾಡಿ ಮತ್ತೆ ಮೌಖಿಕ ಮತ್ತು ಲಿಖಿತವಾಗಿ ಅದನ್ನು ದಾಖಲು ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಇಂದು ಕೋರ್ಟ್ ಹಾಲ್ನಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ದರ್ಶನ್ ಪರ ವಕೀಲರು ಕೂಡ ಸಾಕಷ್ಟು ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಾರೆ. ಅಂದ್ರೆ ಇಲ್ಲಿ ಏನೇನು ಕೇಳಬಹುದಾದಂತಹ ಪ್ರಶ್ನೆಗಳೇನು, ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ನೀಡಿರುವಂತಹ ಸ್ಟೇಟ್ಮೆಂಟ್ ಗಳನ್ನ ಇಟ್ಟುಕೊಂಡು ಅದರಲ್ಲಿ ಏನು ತಪ್ಪಾಗಿದೆ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಅಂತ ಏನು ಹೇಳಲಾಗುತ್ತೆ ಅದೆಲ್ಲವನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಇಂದಿನ ಒಂದು ಟ್ರಯಲ್ ಏನಿದೆ ಒಂದಷ್ಟರ ಮಟ್ಟಿಗೆ ಸುದೀರ್ಘ ಅಂತ ಅನಿಸಿಕೊಳ್ಳುತ್ತೆ. ಅಂದ್ರೆ ಟೈಮ್ ಹೆಚ್ಚಾಗಿ ಹಿಡಿಯುತ್ತೆ. ಹೀಗಾಗಿ ಅವರ ಹೇಳಿಕೆಗಳನ್ನ ಏನ್ ಕೊಡ್ತಾರೆ ಅನ್ನೋದು ಸಾಕಷ್ಟು ಒಂದು ಕುತೂಹಲಕ್ಕೆ ಈಡು ಮಾಡಿಕೊಟ್ಟಿದೆ. ಹೀಗಾಗಿ ನ್ಯಾಯಾಲಯದಲ್ಲಿ ಇಂದು ಪ್ರಥಮವಾಗಿ ಅಧಿಕೃತವಾಗಿ ಒಂದು ಟ್ರಯಲ್ ನಡೆಯಲಿದೆ ಅಂತಾನೆ ಹೇಳ್ಬೋದು. ಟ್ರಯಲ್ನಲ್ಲಿ ಒಂದಷ್ಟು ದಾಖಲೆಗಳನ್ನು ಕೂಡ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈಗ ಸಾಕ್ಷಿಗಳು ಏನ್ ಹೇಳಿಕೆಗಳನ್ನು ಕೊಡ್ತಾರೆ ಆ ಸಾಕ್ಷಿಗಳನ್ನು ಹೇಳಿಕೆಗೆ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು ಮತ್ತು ಈ ಸಾಕ್ಷಿಗಳಿಗೆ ಅಂದ್ರೆ ಅವರ ಬಳಿ ಏನಾದರೂ ಫೋನ್ ಕಾನ್ವರ್ಸೇಷನ್ ಇರಬಹುದು, ಮತ್ತೆ ಇಂತಹ ಸಂದರ್ಭದಲ್ಲಿ ತನಗೆ ಒಂದು ಕರೆಯನ್ನ ಮಾಡಿದ್ರು ಅಥವಾ ಈ ರೀತಿಯಾದಂತಹ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ಅದನ್ನು ಎಸ್ಪಿಪಿ ಏನಿದ್ದಾರೆ ಅವರು ಕೂಡ ಸಬ್ಮಿಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಒಂದು ಪ್ರಕ್ರಿಯೆ ಇಂದು ಒಂದಷ್ಟರ ಮಟ್ಟಿಗೆ ಸುದೀರ್ಘವಾಗಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಅಶ್ವಿನಿ, ರೈಟ್. ಅಭಿಷೇಕ್, ಥ್ಯಾಂಕ್ ಯು. ಡೀಟೇಲ್ಸ್. ದರ್ಶನ್ ವಿರುದ್ಧ ಈಗಾಗಲೇ ಸಾಕಷ್ಟು ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಅದನ್ನ ಕೋರ್ಟ್ ಮುಂದೆಯೂ ಕೂಡ ಹಾಜರುಪಡಿಸಿದ್ದಾರೆ. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಹಾಗಾದ್ರೆ ಏನೇನ್ ಸಾಕ್ಷಿಗಳಿದೆ ಅನ್ನೋದನ್ನ ಶ್ರೀಪಾದ್ ಪಾಟೀಲ್ ವಿವರಿಸಿದ್ದಾರೆ. ಬನ್ನಿ ನೋಡ್ಕೊಂಡ್ಬರೋಣ.
ದರ್ಶನ್ಗೆ ಯಾಕೆ ಅಪಾಯ ಅಂತಂದ್ರೆ ಎಷ್ಟೆಷ್ಟು ಸಾಕ್ಷಿಗಳನ್ನ ಕ್ರೋಢೀಕರಿಸಲಾಗಿದೆ, ಎಷ್ಟೆಷ್ಟು ಸಾಕ್ಷಿಗಳಿದೆ ಅಂಕಿ ಸಂಖ್ಯೆಗಳ ಸಮೇತ ಹೇಳ್ತಾ ಹೋಗ್ತೀವಿ. ಖಾಸಗಿ ಸಾಕ್ಷಿಗಳು 100, ಬರೋಬ್ಬರಿ 100. ಪ್ರತ್ಯಕ್ಷ ಸಾಕ್ಷಿಗಳು 2, ಭಾಗಶಃ ಪ್ರತ್ಯಕ್ಷ ಸಾಕ್ಷಿಗಳು ಎಷ್ಟು ಅಂತಂದ್ರೆ 5, ಮಹಜರ್ ಸಾಕ್ಷಿಗಳು ಬರೋಬ್ಬರಿ 62, ತನಿಖಾ ವರದಿ FSL ರಿಪೋರ್ಟ್ 15, ತಾಂತ್ರಿಕ ಸಾಕ್ಷಿ ಅಂದ್ರೆ FSL ರಿಪೋರ್ಟ್ ನ ಪ್ರಕಾರವಾಗಿ ಅಲ್ಲಿಯೂ 15, ತಾಂತ್ರಿಕ ಸಾಕ್ಷಿ ಟೆಕ್ನಿಕಲ್ ಎವಿಡೆನ್ಸ್ 4, ಬ್ಯಾಂಕ್ ಅಧಿಕಾರಿಗಳು 17, ಮ್ಯಾಜಿಸ್ಟ್ರೇಟ್ 2, ಪೊಲೀಸ್ ಅಧಿಕಾರಿಗಳು 64, ಒಟ್ಟು ಸಾಕ್ಷಿ 272. ಇವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ವೀಕ್ಷಕರೇ. ಇವರೆಲ್ಲರೂ ಬಂದು ಸಾಕ್ಷಿ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇವತ್ತಿನಿಂದ ಟ್ರಯಲ್ ಶುರುವಾಗ್ತಾ ಇದೆ. ರಿಯಲ್ ಟ್ರಬಲ್ ಅಂತ ಹೇಳ್ಬಹುದು. ಈ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳಿಗೆ ಈ ಟ್ರಯಲ್ ಇವತ್ತಿನಿಂದ ಆರಂಭವಾಗುವಂತಹ ಸಂದರ್ಭದಲ್ಲಿ ಇವತ್ತು ಯಾರ್ಯಾರನ್ನ ಕರೆಸ್ತಾರೆ, ಯಾವ ರೀತಿ ಈ ಟ್ರಯಲ್ ಆರಂಭ ಆಗುತ್ತೆ, ಡೀಟೇಲ್ಸ್ ಏನೇನಿದೆ ಈ ಸಂದರ್ಭದಲ್ಲಿ ಅಭಿಷೇಕ್? ಈಗಾಗಲೇ ಏನು ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ಏನಿದ್ದಾರೆ ಅವರನ್ನ ಮೊದಲಿಗೆ ಇಂದು ಒಂದು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಅವರ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತಹ ಒಂದು ಅವಶ್ಯಕತೆ ಈಗ ಪ್ರಾಸಿಕ್ಯೂಷನ್ಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ವಿಸಿ ಮುಖಾಂತರ, ಅಂದ್ರೆ ಈಗಾಗಲೇ ರೇಣುಕಾ ಏನು ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ಬರು ಕೂಡ ವಿಸಿ ಮುಖಾಂತರ ಹಾಜರಾಗಲಿದ್ದಾರೆ. ಅವರ ಮುಂದೆ ಇವರು ಹೇಳಿಕೆಗಳನ್ನು ಕೊಡಬೇಕು. ಅಂದ್ರೆ ಇವರು ಏನು ಹೇಳಿಕೆಗಳನ್ನ ಸ್ಟೇಟ್ಮೆಂಟ್ ಅಲ್ಲಿ ಅದರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅದೇ ಹೇಳಿಕೆಗಳನ್ನ ನೀಡ್ತಾರಾ ಅಥವಾ ಬೇರೆ ಹೇಳಿಕೆಗಳನ್ನು ಏನಾದರೂ ನೀಡ್ತಾರಾ ಅನ್ನುವಂಥದ್ದು ಕೂಡ ಒಂದು ಕುತೂಹಲಕ್ಕೆ ಈಡು ಮಾಡಿಕೊಟ್ಟಿದೆ. ಯಾಕಂದ್ರೆ ಕೋರ್ಟ್ ಟ್ರಯಲ್ ಸಂದರ್ಭದಲ್ಲಿ ಅನೇಕ ಸಾಕ್ಷಿಗಳು ಉಲ್ಟಾ ಹೊಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಆದ್ರೆ ಇವರ ತಂದೆ ತಾಯಿ ಆಗಿರುವಂತಹ ಒಂದು ಕಾರಣದಿಂದಾಗಿ ಕರೆಕ್ಟ್ ಆಗಿ ಅವರು ಏನು ಹೇಳಿಕೆಗಳನ್ನ ನೀಡಿದ್ದಾರೋ ಅದಕ್ಕೆ ಒಂದು ಬದ್ಧರಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಮಾಫಿ ಸಾಕ್ಷಿ ಮತ್ತೆ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ, ಐ ವಿಟ್ನೆಸ್ ಅಂತ ಏನ್ ಹೇಳಲಾಗುತ್ತೆ, ಅವರನ್ನ ಸೆಕ್ಯೂರ್ ಮಾಡುವಂತಹ ಒಂದು ಕೆಲಸಗಳು ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಮಾಫಿ ಸಾಕ್ಷಿ ಅಂತ ಹೇಳಿ ಯಾರು ಅಕ್ಯೂಸ್ಗಳಿದ್ದಾರೋ ಆ ಅಕ್ಯೂಸ್ಗಳಲ್ಲಿ ಅವರು ಕಣ್ಣಾರೆ ನೋಡಿದಂತಹ ಒಂದಷ್ಟು ಮಾಹಿತಿಗಳೇನಿದೆ, ಅಂದ್ರೆ ದೃಶ್ಯಗಳೇನಿದೆ ಅದನ್ನು ಒಪ್ಪಿಕೊಳ್ಳುವಂತಹ ಮುಖಾಂತರ ಅವರು ಮಾಫಿ ಸಾಕ್ಷಿಯಾಗಿ ಪರಿವರ್ತನೆಗೊಳ್ತಾರೆ. ಹೀಗಾಗಿ ಸದ್ಯ ಮುಂದಿನ ಹಂತದ ಇಂದು ಪ್ರಥಮ ಟ್ರಯಲ್ ಅಂತಾನೆ ಹೇಳ್ಬೋದು. ಈ ಟ್ರಯಲ್ನಲ್ಲಿ ಬಹುತೇಕ ಮಹತ್ತರವಾದಂತಹ ಒಂದು ಘಟ್ಟ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಅವರ ಮುಂದೆ, ಅಂದ್ರೆ ತನ್ನ ಮಗನ ಹಂತಕರ ಮುಂದೆಯೇ ಅವರು ಈ ರೀತಿಯಾದಂತಹ ಒಂದು ಸಾಕ್ಷಿಗಳನ್ನು ಹೇಳುವಂತಹ ಮುಖಾಂತರ ವಿಡಿಯೋ ಚಿತ್ರೀಕರಣ ಮಾಡಿ ಮತ್ತೆ ಮೌಖಿಕ ಮತ್ತು ಲಿಖಿತವಾಗಿ ಅದನ್ನು ದಾಖಲು ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಇಂದು ಕೋರ್ಟ್ ಹಾಲ್ನಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ದರ್ಶನ್ ಪರ ವಕೀಲರು ಕೂಡ ಸಾಕಷ್ಟು ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಾರೆ. ಅಂದ್ರೆ ಇಲ್ಲಿ ಏನೇನು ಕೇಳಬಹುದಾದಂತಹ ಪ್ರಶ್ನೆಗಳೇನು, ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ನೀಡಿರುವಂತಹ ಸ್ಟೇಟ್ಮೆಂಟ್ ಗಳನ್ನ ಇಟ್ಟುಕೊಂಡು ಅದರಲ್ಲಿ ಏನು ತಪ್ಪಾಗಿದೆ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಅಂತ ಏನು ಹೇಳಲಾಗುತ್ತೆ ಅದೆಲ್ಲವನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಇಂದಿನ ಒಂದು ಟ್ರಯಲ್ ಏನಿದೆ ಒಂದಷ್ಟರ ಮಟ್ಟಿಗೆ ಸುದೀರ್ಘ ಅಂತ ಅನಿಸಿಕೊಳ್ಳುತ್ತೆ. ಅಂದ್ರೆ ಟೈಮ್ ಹೆಚ್ಚಾಗಿ ಹಿಡಿಯುತ್ತೆ. ಹೀಗಾಗಿ ಅವರ ಹೇಳಿಕೆಗಳನ್ನ ಏನ್ ಕೊಡ್ತಾರೆ ಅನ್ನೋದು ಸಾಕಷ್ಟು ಒಂದು ಕುತೂಹಲಕ್ಕೆ ಈಡು ಮಾಡಿಕೊಟ್ಟಿದೆ. ಹೀಗಾಗಿ ನ್ಯಾಯಾಲಯದಲ್ಲಿ ಇಂದು ಪ್ರಥಮವಾಗಿ ಅಧಿಕೃತವಾಗಿ ಒಂದು ಟ್ರಯಲ್ ನಡೆಯಲಿದೆ ಅಂತಾನೆ ಹೇಳ್ಬೋದು. ಟ್ರಯಲ್ನಲ್ಲಿ ಒಂದಷ್ಟು ದಾಖಲೆಗಳನ್ನು ಕೂಡ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈಗ ಸಾಕ್ಷಿಗಳು ಏನ್ ಹೇಳಿಕೆಗಳನ್ನು ಕೊಡ್ತಾರೆ ಆ ಸಾಕ್ಷಿಗಳನ್ನು ಹೇಳಿಕೆಗೆ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು ಮತ್ತು ಈ ಸಾಕ್ಷಿಗಳಿಗೆ ಅಂದ್ರೆ ಅವರ ಬಳಿ ಏನಾದರೂ ಫೋನ್ ಕಾನ್ವರ್ಸೇಷನ್ ಇರಬಹುದು, ಮತ್ತೆ ಇಂತಹ ಸಂದರ್ಭದಲ್ಲಿ ತನಗೆ ಒಂದು ಕರೆಯನ್ನ ಮಾಡಿದ್ರು ಅಥವಾ ಈ ರೀತಿಯಾದಂತಹ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ಅದನ್ನು SPP ಏನಿದ್ದಾರೆ ಅವರು ಕೂಡ ಸಬ್ಮಿಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಒಂದು ಪ್ರಕ್ರಿಯೆ ಇಂದು ಒಂದಷ್ಟರ ಮಟ್ಟಿಗೆ ಸುದೀರ್ಘವಾಗಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು. ಡೀಟೇಲ್ಸ್